ಬಾಗೇಪಲ್ಲಿ ತಾಲೂಕಿನ ಕರ್ನಾಟಕ ರಕ್ಷಣಾ ನಾರಾಯಣ ಗೌಡರ ಬಣದ ತಾಲೂಕು ಅಧ್ಯಕ್ಷ ಕೆ ಹರೀಶ್ರವರ ನೇತೃತ್ವದಲ್ಲಿ ಬಾಗೇಪಲ್ಲಿ ಭಾಗ್ಯನಗರ ತಾಲೂಕು ಹಿಂದೆ ಘೋಷಣೆ ಮಾಡಿ 1 ವರ್ಷವಾಗಿರುವುದಕ್ಕೆ ಸಂಭ್ರಮಾಚರಣೆಯನ್ನ ಮಾಡಲಾಗಿತ್ತು. ಪಟ್ಟಣದ ಕರ್ನಾಟಕ ರಕ್ಷಣಾ ವೇದಿಕೆಯ ಆಶ್ರಯದಲ್ಲಿ ನೂರಾರು ಕಾರ್ಯಕರ್ತರು ದ್ವಿಚಕ್ರ ವಾಹನಗಳಲ್ಲಿ ಕರವೇ ಅಧ್ಯಕ್ಷ ಕೆ ಹರೀಶ್ರವರ ಕಚೇರಿಯಿಂದ ಮೆರವಣಿಗೆ ಮುಖಾಂತರ ಹೊರಟು ಬಾಗೇಪಲ್ಲಿ ಮುಖ್ಯ ರಸ್ತೆಯಲ್ಲಿ ಸಾಗಿ ಟಿಬಿ ಕ್ರಾಸ್ನವರೆಗೂ ಹೋಗಿ ತಿರುವು ಪಡೆದು ಬಸ್ ನಿಲ್ದಾಣದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ವೇಳೆಯಲ್ಲಿ ಕರವೇ ಅಧ್ಯಕ್ಷ ಕೆ ಹರೀಶ್ರವರು ಮಾತನಾಡಿ, ಕಳೆದ ವರ್ಷ 2025ರ ಜುಲೈ 2ರಂದು ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಬೆಟ್ಟದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆದ ಸಂದರ್ಭದಲ್ಲಿ ಬಾಗೇಪಲ್ಲಿ ತಾಲೂಕು ಎಂಬ ತೆಲುಗು ಪದವನ್ನು ತೆಗೆದು ಭಾಗ್ಯನಗರ ತಾಲೂಕು ಎಂಬ ಅಧಿಕೃತ ಘೋಷಣೆ ಮಾಡಿದ್ರು. ಆದ್ದರಿಂದ 1 ವರ್ಷದ ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ. ಆದರೆ ಮತ್ತೊಂದು ನೋವಿನ ವಿಚಾರವೆಂದರೆ ಇದಾಗಿ 1 ವರ್ಷ ಕಳೆದಿದೆ. ರಾಜ್ಯ ಸರ್ಕಾರ ಬಾಗೇಪಲ್ಲಿ ತಾಲೂಕು ಭಾಗ್ಯನಗರ ತಾಲೂಕು ಮಾಡುವಂತೆ ಕಡತವನ್ನ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗಿದೆ. ಆದರೆ 1 ವರ್ಷವಾದರೂ ಕೇಂದ್ರ ಸರ್ಕಾರ ಬಾಗೇಪಲ್ಲಿ ತಾಲೂಕನ್ನ ಭಾಗ್ಯನಗರ ತಾಲೂಕು ಎಂದು ಕಡತಕ್ಕೆ ಅನುಮೋದನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಕಳಿಸದೆ ನಿರ್ಲಕ್ಷ್ಯವನ್ನ ಮಾಡಲಾಗ್ತಾ ಇದೆ. ಬಾಗೇಪಲ್ಲಿ ತಾಲೂಕು ಭಾಗ್ಯನಗರ ತಾಲೂಕು ಆಗಬೇಕೆಂದು ಸುಮಾರು ದಶಕಗಳಿಂದ ಈ ಭಾಗದಲ್ಲಿ ಹೋರಾಟಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಆದಷ್ಟು ಬೇಗ ಕೇಂದ್ರ ಸರ್ಕಾರ ಭಾಗ್ಯನಗರ ತಾಲೂಕಿನ ಕಡತವನ್ನ ಅನುಮೋದನೆ ಮಾಡಿ ರಾಜ್ಯಕ್ಕೆ ಕಳುಹಿಸಬೇಕು. ತದನಂತರ ಸರ್ಕಾರಿ ಕಡತಗಳಲ್ಲಿ, ಕಚೇರಿಗಳಲ್ಲಿ, ನಾಮ ಫಲಕಗಳಲ್ಲಿ ಭಾಗ್ಯನಗರ ತಾಲೂಕು ಎಂದು ನಮೂದು ಮಾಡಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ರಿಯಾಜುಲ್ಲಾ, ತಾಲೂಕಾ ಉಪಾಧ್ಯಕ್ಷರು ಆಲಿಂ, ಜಿಲ್ಲಾ ಉಪಾಧ್ಯಕ್ಷರು ರಾಮರೆಡ್ಡಿ, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರು ಸುಜಾತಮ್ಮ, ಜಿಲ್ಲಾ ಸಂಚಾಲಕರು ನರಸಿಂಹಮೂರ್ತಿ, ಕಾರ್ಯದರ್ಶಿ ಮಂಜುನಾಥ ನಾಯಕ, ಸಹ ಕಾರ್ಯದರ್ಶಿ ಮಂಜುನಾಥ್, ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಗಂಗೂರಾಜ್, ಸುಜಾತ, ಕೇಶವ, ವೆಂಕಟೇಶ್, ಬಾಬಾ, ಶಂಕರ್ ಮುಂತಾದವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟರ್ ರವೀಂದ್ರ, ಎನ್ಕೆಎಸ್ ಟಿವಿ 4 ಬಾಗೇಪಲ್ಲಿ. ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ನಂದಿ ಬೆಟ್ಟದಲ್ಲಿ ನಡೆದಂಥ ಮಂತ್ರಿಮಂಡಲ ಸಭೆಯಲ್ಲಿ ನಮ್ಮ 20 ವರ್ಷಗಳ ಹೋರಾಟದ ಬೇಡಿಕೆ ಏನಿತ್ತು, ಬಾಗೇಪಲ್ಲಿ ಭಾಗ್ಯನಗರ ಮಾಡಬೇಕನ್ನುವಂಥದ್ದು ಅದು ಈಡೇರಿದೆ. ಹಾಗಾಗಿ ಇವತ್ತಿಗೂ 1 ವರ್ಷ ಆಗಿರೋ ಸಂದರ್ಭದಲ್ಲಿ ಇವತ್ತಿನ 1 ವರ್ಷದ ಸಂಭ್ರಮಾಚರಣೆಯನ್ನು ಇವತ್ತು ನಾವು ಮಾಡ್ತಾ ಇದ್ವಿ. ಬಾಗೇಪಲ್ಲಿ ಭಾಗ್ಯನಗರ ಆಗಿದ್ದಕ್ಕಾಗಿ, ನಮ್ಮ ಹೋರಾಟಕ್ಕೆ ಮನ್ನಣೆ ಸಿಕ್ಕಿದ್ದಕ್ಕಾಗಿ, ನಾರಾಯಣಗೌಡರ ಹೋರಾಟಕ್ಕೆ ಮನ್ನಣೆ ಸಿಕ್ಕಿದ್ದಕ್ಕಾಗಿ. ಆದರೆ ಈ ಸಂಭ್ರಮಾಚರಣೆ ನಮ್ಗೆ ಇನ್ನೊಂದು ನೋವು ಕೂಡ ಇದೆಲ್ಲ ಇದೆ. ರಾಜ್ಯ ಸರ್ಕಾರನ ಒಪ್ಪಿಗೆ ಕೊಟ್ಟು ಇವತ್ತು ಭಾಗ್ಯನಗರ ಘೋಷಣೆ ಮಾಡಿದೆ. ಆದರೆ ಕೇಂದ್ರ ಸರ್ಕಾರಕ್ಕೆ ಕಡತವನ್ನು ಕಳಿಸ್ಕೊಟ್ಟಿದೆ, ಭಾಗ್ಯನಗರ ಅಧಿಕೃತವಾಗಿ ಘೋಷಣೆ ಮಾಡಿ ಅಂತೇಳಿ. ಆದರೆ ಕೇಂದ್ರ ಸರ್ಕಾರ ಇದುವರೆಗೂ ಅದರ ಬಗ್ಗೆ ಗಮನನೇ ಕೊಟ್ಟಿಲ್ಲ. ಆ ಕಡತವನ್ನು ಎಲ್ಲಿಟ್ಟಿದೆ ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗಬೇಕು. ಯಾಕೆ ಇವತ್ತು ಈ ಭಾಗದ ಬಯಲುಸೀಮೆ ಪ್ರದೇಶಗಳನ್ನ, ಈ ಪಲ್ಲೆಗಳನ್ನ ನಮ್ಮ ಅಚ್ಚ ಕನ್ನಡದಲ್ಲಿ ಬರಲಿ ಅಂತೇಳಿ ನಾವು ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟಿದ್ದು, ನಮ್ಮ ಹೋರಾಟಕ್ಕೆ ಮನ್ನಣೆ ಸಿಕ್ಕಿದ್ರೆ ಇವತ್ತು ಕೇಂದ್ರ ಸರ್ಕಾರ ಅದರ ಬಗ್ಗೆ ಬೇಗ ಗಮನ ಹರಿಸಬೇಕು. ಈ ಭಾಗದ ಜನರ ಕೂಗು ಏನಿದೆ, ಇದು ಬಾಗೇಪಲ್ಲಿ ಭಾಗ್ಯನಗರ ಅಂತ ಅಧಿಕೃತವಾಗಿ ಇವತ್ತು ಎಲ್ಲ ಸಿಸ್ಟಮ್ಗಳಲ್ಲಿ ಬರಬೇಕು, ಕಚೇರಿಗಳಲ್ಲಿ ಬದಲಾವಣೆ ಆಗಬೇಕಂದ್ರೆ ಅದಕ್ಕೆ ಕೇಂದ್ರ ಸರ್ಕಾರದ ಒಪ್ಪಿಗೆ ಅವಶ್ಯಕತೆ ಇದೆ. ಹಾಗಾಗಿ ನಾನು ಇವತ್ತು ಈ ಸಂಭ್ರಮಾಚರಣೆಯಲ್ಲಿ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ನಾನು ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಆದಷ್ಟು ಬೇಗನೆ ಈ ಬಾಗೇಪಲ್ಲಿನ ಭಾಗ್ಯನಗರ ಕಡತವನ್ನ ಸಹಿ ಮಾಡಿ ಅಂಗೀಕರಿಸಿ ಆದಷ್ಟು ಬೇಗ ಒತ್ತು ಕೊಡಬೇಕಂತೇಳಿ ಇವತ್ತು ನಾನು ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀನಿ.